ನಂಬಿಕೆಯೇ ಜೀವನದ ಬೆಳಕು. ಈ ಜಗತ್ತಿನಲ್ಲಿ ಹಣ ಕಳೆದುಕೊಂಡವರು ಮತ್ತೆ ಗೆದ್ದಿದ್ದಾರೆ, ಶಕ್ತಿ ಕಳೆದುಕೊಂಡವರು ಮತ್ತೆ ನಿಂತಿದ್ದಾರೆ. ಆದರೆ ನಂಬಿಕೆ ಕಳೆದುಕೊಂಡವರು ಮಾತ್ರ ಜೀವನದಲ್ಲೇ ಸೋತಿದ್ದಾರೆ. ಇವತ್ತು ನಾನು ಹೇಳೋ ಕತೆ ನಿಮ್ಮ ಮನಸ್ಸಿಗೆ ಬೆಳಕಾಗಬಹುದು, ನಿಮ್ಮ ಜೀವನಕ್ಕೆ ದಾರಿ ತೋರಿಸಬಹುದು. ಗೆಳೆಯರೇ, ಮತ್ತೇಕೆ ತಡ, ಕತೆ ಶುರು ಮಾಡೋಣ ಬನ್ನಿ. ಒಂದು ಚಿಕ್ಕ ಹಳ್ಳಿಯಲ್ಲೊಬ್ಬ ಯುವಕನಿದ್ದ. ಅವನ ಹೆಸರು ರಾಘವ. ರಾಘವ ತುಂಬ ಕನಸುಗಳನ್ನು ಹೊತ್ತಿದ್ದ. ದೊಡ್ಡವನಾಗಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಆಸೆ ಅವನೊಳಗೆ ಬೆಂಕಿಯಂತೆ ಉರಿಯುತ್ತಿತ್ತು. ಆದರೆ ಜೀವನ ಅವನಿಗೆ ಸುಲಭವಾಗಿರಲಿಲ್ಲ. ತಂದೆ ಬೇಗನೆ ತೀರಿಕೊಂಡಿದ್ದರು. ತಾಯಿ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ರಾಘವ ಓದಿನಲ್ಲಿ ಚುರುಕಾಗಿದ್ದರೂ ಹಣದ ಕೊರತೆ ಅವನನ್ನು ಹಿಂಬಾಲಿಸುತ್ತಲೇ ಇತ್ತು. ಒಂದು ದಿನ ಕಾಲೇಜಿನಲ್ಲಿ ರಾಘವ ತನ್ನ ಸ್ನೇಹಿತರ ಮಾತು ಕೇಳಿದ. ನಮ್ಮಂಥವರಿಂದ ಏನೂ ಆಗಲ್ಲ ರಾಘವ, ಹಣ ಬೆಂಬಲ ಯಾರಿಗೂ ಇಲ್ಲ. ಆ ಮಾತು ಅವನ ಹೃದಯವನ್ನು ಕತ್ತರಿಸಿತು. ಆ ದಿನ ರಾತ್ರಿ ಅವನು ತನ್ನ ತಾಯಿಗೆ ಹೇಳಿದ, ಅಮ್ಮ, ನಾನು ಓದನ್ನು ಬಿಡಬೇಕಾ? ತಾಯಿ ನಿಶ್ಶಬ್ದವಾಗಿ ಅವನ ಮುಖ ನೋಡಿದರು. ಮೃದುವಾಗಿ ಹೇಳಿದರು, ಮಗ, ಹಣಕ್ಕಿಂತ ದೊಡ್ಡ ಶಕ್ತಿ ಹೊಂದಿದೆ, ಅದು ನಂಬಿಕೆ. ನನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ದೇವರು ಕೂಡ ನಿನ್ನ ಕೈ ಹಿಡಿಯುತ್ತಾನೆ. ಆ ಮಾತು ರಾಘವನ ಮನಸ್ಸಿನಲ್ಲಿ ಬೆಳಕಿನಂತೆ ಹೊಳೆಯಿತು. ಮುಂದಿನ ದಿನದಿಂದ ರಾಘವ ತೀರ್ಮಾನ ಮಾಡಿದ, ಪರಿಸ್ಥಿತಿಗಳು ನನ್ನನ್ನು ತಡೆಯಬಾರದು. ಬೆಳಗ್ಗೆ ಕಾಲೇಜು, ಸಂಜೆ ಟ್ಯೂಷನ್, ರಾತ್ರಿ ಓದು. ಎಷ್ಟು ಕಷ್ಟ ಬಂದರೂ ಅವನು ಒಂದು ಮಾತು ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದ, ಇದು ತಾತ್ಕಾಲಿಕ, ನನ್ನ ನಂಬಿಕೆ ಶಾಶ್ವತ. ಪರೀಕ್ಷೆಯ ದಿನಗಳು ಬಂದವು. ಅನೇಕ ಬಾರಿ ಅವನು ದಣಿದು ಸೋತಂತೆ ಅನಿಸಿತು. ಆದರೂ ತಾಯಿಯ ಮಾತು ನೆನಪಾಗುತ್ತಿತ್ತು. ಒಂದು ರಾತ್ರಿ ಭಾರಿ ಮಳೆ, ಲೈಟ್ ಇಲ್ಲ. ರಾಘವ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಓದುತ್ತಿದ್ದ. ಆ ಕ್ಷಣದಲ್ಲಿ ಅವನು ತನ್ನನ್ನೇ ಹೇಳಿಕೊಂಡ, ಈ ಬೆಳಕು ಚಿಕ್ಕದಾದರೂ ಸಾಕು. ಹೃದಯದಿಂದ ಉತ್ತರ ಬಂತು, ಹೌದು, ಚಿಕ್ಕ ಬೆಳಕು ಕೂಡ ಕತ್ತಲನ್ನು ಸೋಲಿಸುತ್ತದೆ. ಪರೀಕ್ಷೆ ಮುಗಿದವು. ಫಲಿತಾಂಶದ ದಿನ ಬಂದಿತು. ರಾಘವ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದ. ಹಳ್ಳಿ ತುಂಬ ಸಂತೋಷ. ತಾಯಿಯ ಕಣ್ಣಲ್ಲಿ ಆನಂದದ ಕಣ್ಣೀರು. ಆ ದಿನ ರಾಘವ ವೇದಿಕೆಯಲ್ಲಿ ಹೇಳಿದ ಮಾತು ಇವತ್ತು ಎಲ್ಲರಿಗೂ ಪಾಠ. ಹಣ ಇಲ್ಲದಿರಬಹುದು, ಬೆಂಬಲ ಕಡಿಮೆ ಇರಬಹುದು, ಆದರೆ ನಂಬಿಕೆ ಇದ್ದರೆ ಜೀವನದಲ್ಲಿ ಯಾವುದೇ ಕತ್ತಲಿಗೂ ಭಯವಿಲ್ಲ. ನಂಬಿಕೆಯೇ ಜೀವನದ ನಿಜವಾದ ಬೆಳಕು. ನಿಮ್ಮ ಮೇಲೆ ನಂಬಿಕೆ ಇಡಿ. ಪರಿಸ್ಥಿತಿಗಳು ತಾತ್ಕಾಲಿಕ, ಸೋಲು ಅಂತಿಮವಲ್ಲ. ಚಿಕ್ಕ ಪ್ರಯತ್ನವು ದೊಡ್ಡ ಬದಲಾವಣೆ
ನಂಬಿಕೆ ಇದ್ದರೆ ಜೀವನವೇ ಬೆಳಕಾಗುತ್ತದೆ.